ಶುಕ್ರವಾರದ ಮಿನಿ ವ್ಲಾಗ್ ಆಗಿರುತ್ತೆ. ಸೊ ನೈಟ್ ಡಿನ್ನರ್ಗೆ ಸಿಂಪಲ್ ಅಂಡ್ ಟೇಸ್ಟಿ ಆಗಿರೋ ಅಂಡ್ ಹೆಲ್ದಿ ಆಗಿರೋ ಪಾಲಕ್ ಚಪಾತಿ ಮತ್ತೆ ಬೆಂಡೆಕಾಯಿ ಫ್ರೈನ ಮಾಡ್ಕೊಳ್ತಿದ್ದೀನಿ. ಸೊ ಇದಕ್ಕೆ ಫಸ್ಟ್ ಬೆಂಡೆಕಾಯಿನ ನೀಟಾಗಿ ತೊಳೆದು ಕಟ್ ಮಾಡಿ ಫ್ರೈ ಮಾಡಕ್ಕಿಟ್ಟೆ. ಅಷ್ಟರಲ್ಲಿ ವೆಸಲ್ಸು ಸಹ ಇತ್ತು ಅಂತ ಸೈಮಲ್ಟೇನಿಯಸ್ ಆಗಿ ಅದನ್ನು ಸಹ ಕ್ಲೀನ್ ಮಾಡ್ಕೊಂಡೆ. ಅಂಡ್ ಅಷ್ಟೊತ್ತಿಗೆ ಬೆಂಡೆಕಾಯಿ ಸಹ ನೀಟಾಗಿ ಫ್ರೈ ಆಗಿತ್ತು. ಸೊ ಅದನ್ನ ಎತ್ತಿಟ್ಕೊಂಡು ಚಪಾತಿ ಪ್ರಿಪೇರ್ ಮಾಡ್ಕೊಳ್ತಿದ್ದೆ. ಸೊ ಇದಕ್ಕೆ ಫಸ್ಟ್ ಒಂದು ಮಿಕ್ಸಿ ಜಾರಲ್ಲಿ 1 ಬೌಲ್ ಅಷ್ಟು ಪಾಲಕ್ ಮತ್ತೆ ಒಂದು ಹಸಿಮೆಣಸಿನಕಾಯಿ ಸ್ವಲ್ಪ ನೀರ್ನ ಸೇರಿಸ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡಿ ಎತ್ತಿಟ್ಕೊಳ್ಬೇಕು. ಅದಾದ್ಮೇಲೆ ಆಸ್ ಯೂಶುವಲ್ ಗೋಧಿ ಹಿಟ್ಟಿಗೆ ನಾವೇನ್ ಗ್ರೈಂಡ್ ಮಾಡ್ಕೊಂಡಿದ್ವಲ್ವಾ ಪಾಲಕ್ ಪ್ಯೂರಿ ಅದನ್ನ ಸಹ ಸೇರಿಸ್ಕೊಂಡು 1 ಸ್ಪೂನ್ ಅಷ್ಟು ಉಪ್ಪನ್ನ ಸೇರಿಸ್ಕೊಂಡು ಸ್ವಲ್ಪ ನೀರ್ನ ಆಡ್ ಮಾಡ್ಕೊಂಡು ಚೆನ್ನಾಗಿ ನಾದ್ಕೊಂಡೆ. ಅದಾದ್ಮೇಲೆ ಆಯಿಲ್ನ ಸ್ಪ್ರೇ ಮಾಡಿ ಒಂದು 10 ಮಿನಿಟ್ಸ್ ರೆಸ್ಟ್ ಇಟ್ಟೆ. ಅಂಡ್ 10 ಮಿನಿಟ್ಸ್ ಆದ್ಮೇಲೆ ಆಸ್ ಯೂಶುವಲ್ ನಾವು ಚಪಾತಿನ ಹೆಂಗ್ ಮಾಡ್ಕೋತೀವೋ ಅದೇ ತರ ಲಟ್ಟಿಸ್ಕೊಳ್ಬೇಕು. ಅಂಡ್ ಇಲ್ಲಿ 2 ಲೇಯರ್ಸ್ ಆರ್ 3 ಲೇಯರ್ಸ್ ತರ ಏನು ಮಾಡ್ತಿಲ್ಲ, ಸಿಂಗಲ್ ಲೇಯರ್ಗೆ ತುಂಬಾ ಸಾಫ್ಟ್ ಆಗಿ ಬರುತ್ತೆ ಚಪಾತೀಸ್ ಅನ್ನೋದು. ಜನರಲಿ ಮಕ್ಳಿರೋ ಮನೇಲಿ ಏನ್ ಫುಡ್ಸ್ ಮಾಡಿದ್ರು ಅವ್ರಿಗೆ ಇಷ್ಟ ಆಗಲ್ಲ. ಅದು ಜನರಲಿ ವೆಜಿಟೇಬಲ್ಸ್ ಹಾಕಿದ್ರೆ ಇಷ್ಟಪಡಲ್ಲ. ಸೊ ಈ ತರ ಕಲರ್ ಚಪಾತಿನ ಮಾಡ್ಕೊಟ್ರೆ ತುಂಬಾನೇ ಇಷ್ಟಪಟ್ಟು ತಿಂತಾರೆ. ಅಂಡ್ ಕಲರ್ನ ಸಹ ಎಕ್ಸ್ಪ್ಲೋರ್ ಮಾಡ್ತಾರಲ್ವಾ, ಏನ್ ಡಿಫ್ರೆಂಟ್ ಆಗಿದೆ ಚಪಾತಿಗಿಂತ ಅಂತ ಅಂದ್ಬಿಟ್ಟು ತಿಂತಾರೆ. ಅಂಡ್ ಆ ಚಪಾತಿನೂ ಸಹ ಮಾಡಿದ್ ಮುಗೀತು. ಅಷ್ಟರಲ್ಲಿ ಬೆಂಡೆಕಾಯಿ ಫ್ರೈನ ಮಾಡ್ಬಿಡೋಣ ಅಂತ ಅದನ್ನು ಸಹ ರೆಡಿ ಮಾಡ್ಕೊಳ್ತಿದ್ದೆ. ಸೊ ಫ್ರೈ ಮಾಡಿಟ್ಟಿದ್ದ ಬೆಂಡೆಕಾಯಿನ ಒಗ್ಗರಣೆಗೆ ಹಾಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ತಿದ್ದೆ. ಚಪಾತಿ ವಿತ್ ಬೆಂಡೆಕಾಯಿ ಫ್ರೈ ಮತ್ತೆ ಪ್ರೋಟೀನ್ ಅಂತ ಕರ್ಡ್. ಸೊ ಇದಾಗಿತ್ತು ನನ್ನ ಹೆಲ್ದಿ ಡಿನ್ನರ್. ಥ್ಯಾಂಕ್ ಯು.